ನಮಸ್ತೆ, ನಾನು ನಿಮ್ಮ ರೋಹಿಣಿ ಇಸ್ರೇಲಿಂದ ಮಾತಾಡ್ತಾ ಇದ್ದೀನಿ. ನನಗೆ ತುಂಬ ಜನ ಕಮೆಂಟಲ್ಲಿ ಆಗಲಿ ಪ್ರೈವೇಟ್ ಮೆಸೇಜಲ್ಲಿ ಆಗಲಿ ಹೇಳ್ತಾ ಇದ್ರಿ, ಮೇಡಮ್ ಮಂಗಳೂರು ಬಗ್ಗೆ ಹೇಳಿ, ಮಂಗಳೂರಿನವರು ಯಾವ ಏಜೆನ್ಸಿಯನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಹೆಂಗೆ ಬರೋದು ಇಸ್ರೇಲ್ನು ಜಾಬ್ ಪಡ್ಕೊಳ್ಬೇಕಾದ್ರೆ ಹೇಗೆ ಬರೋದು ಇಸ್ರೇಲಿಗೆ, ನಮಗೂ ಬರಬೇಕು ಅಂತ ತುಂಬ ಕಷ್ಟದಲ್ಲಿದ್ದೇವೆ, ಏನಾದರೂ ಹೇಳಿ ಅಂತ. ಸೊ ನಾನಿವತ್ತು ಮಂಗಳೂರಿನವರಿಗೋಸ್ಕರ, ಮಂಗಳೂರಿನವರು ಆ ಏರಿಯಾ ಎಲ್ಲ ಮಡಿಕೇರಿ, ಬ್ಯಾಂಗ್ಳೂರು ಆ ಸೈಡ್ನವ್ರು ಸಹ ಎಲ್ಲ ಬರ್ಬೋದು, ತೊಂದರೆ ಇಲ್ಲ. ಅಲ್ಲಿ ಮಂಗಳೂರಿನಲ್ಲಿ ತುಂಬ ಜನ ಒಂದು ಏಜೆನ್ಸಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಯಾಕಂದರೆ ನಾನು ಯಾರೋ ಹೇಳಿದ್ದನ್ನು ನಾನು ನಿಮಗೆ ಖಂಡಿತ ಹೇಳೋದಿಲ್ಲ. ಯಾರು ಇಲ್ಲಿ ಬರ್ತಾರೆ, ಯಾರು ನಮಗೆ ಸಿಗ್ತಾರೆ, ಅವರು ನಮಗೆ ಅಲ್ಲಿದ್ದು ಅಲ್ಲಿ ಹೇಗಿತ್ತು, ನಾವು ಹೇಗೆ ಬಂದ್ವಿ ಎಲ್ಲ ಹೇಳ್ತಾರಲ್ವ, ಅದನ್ನೊಂದು ತುಂಬ ಜನ ಬಂದಿದ್ದು ನನಗೆ ಗೊತ್ತಾಗ್ತಾ ಉಂಟು. ಆ ವಿಚಾರವನ್ನು ಮಾತ್ರ ನಾನು ನಿಮಗೆ ಹಂಚ್ಕೊಳ್ತಿದ್ದೇನೆ. ಯಾಕಂದರೆ ಇಸ್ರೇಲಿಗೆ ಬರೋದು ಈಸಿ ಅಲ್ಲ, ಅಷ್ಟೊಂದು ಖರ್ಚು ಇದೆ ನಮಗೆ, ಖಂಡಿತ ನಮಗೆ ಖರ್ಚಿದೆ, ಅಷ್ಟು ದುಡ್ಡು ಬೇಕೇ ಬೇಕು ನಮಗೆ ಇಲ್ಲಿ ಬರಬೇಕಂದ್ರೆ. ಒಂದು ಪಾಸ್ಪೋರ್ಟಿಂದ ಹಿಡಿದು ಎಲ್ಲ ಡಾಕ್ಯುಮೆಂಟ್ಸ್, ಎಲ್ಲ ಪೇಪರ್ಸ್, ಆಮೇಲೆ ವೀಸಾ, ಆಮೇಲೆ ಫ್ಲೈಟ್ ಟಿಕೆಟ್ ಎಲ್ಲದರದ್ದು ನೋಡಿದರೆ ನಮಗೆ ದುಡ್ಡು ಬೇಕೇ ಬೇಕು. ಸೊ ಯಾರ್ದು ದುಡ್ಡು, ಕಷ್ಟಪಟ್ಟ ದುಡ್ಡು, ಬೆವರು ಸುರಿಸಿದಂಥ ದುಡ್ಡು ಯಾರಿಗೂ 1 ರೂಪಾಯಿ ಹೆಕ್ಕಕ್ಕಂತೂ ಖಂಡಿತ ಸಿಗಲ್ಲ. ಸೊ ತುಂಬ ಕಷ್ಟಪಟ್ಟ ದುಡ್ಡನ್ನು ಎಲ್ಲಿ ಎಲ್ಲಿ ಯೂಸ್ ಮಾಡಬೇಕು ಅಲ್ಲೇ ಯೂಸ್ ಮಾಡಬೇಕು. ಮಂಗಳೂರಲ್ಲಿ ಐ ಥಿಂಕ್ ಅದು ಅಡಪಾಡಿ ಏನೋ ಬರುತ್ತೆ, ನನಗೆ ಅಡ್ರೆಸ್ ಕರೆಕ್ಟ್ ಗೊತ್ತಿಲ್ಲ, ಸಾರಿ, ನೀವು ಸರ್ಚ್ ಮಾಡಿ. ಯಾಕಂದರೆ ನಮ್ಮದು ಒಂದು ಏರಿಯಾದ್ದು ನಾನು ಹೇಳಿದ್ದೇನೆಂದರೆ ಆ ಏರಿಯಾದಲ್ಲಿ ಎಂತ ಉಂಟು ಅಂತ ನಮಗೆ ಖಂಡಿತ ಗೊತ್ತಿರುತ್ತಲ್ಲ, ಯಾರ ಹತ್ರ ಅದು ಕೇಳ್ಕೊಂಡು ಹೋಗಿ. ಪಿ ಜಿ ಕನ್ಸ್ಟ್ರಕ್ಷನ್ ಅಂತ ಒಂದು ಏಜೆನ್ಸಿ ಉಂಟು, ಪಿ ಜಿ ಕನ್ಸ್ಟ್ರಕ್ಷನ್ ಅಂತ ಒಂದು ಏಜೆನ್ಸಿ ಉಂಟು. ಅಲ್ಲಿಂದ ತುಂಬ ಜನ ಇಸ್ರೇಲ್ಗೆ ಬರ್ತಾ ಇದ್ದಾರೆ. ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ಜನರಿಗೆ ಕಳಿಸ್ತಾ ಇದ್ದಾರೆ ಜನರನ್ನು. ನನಗೆ ಗೊತ್ತಿದ್ದ ಪ್ರಕಾರ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕೇರ್ ಗಿವರ್ ಆಗಿ ಬರುವವರಿಗೆ ಪ್ರೋಸೆಸ್ ಜಾಸ್ತಿ ಉಂಟು. ಕನ್ಸ್ಟ್ರಕ್ಷನ್ ವರ್ಕಲ್ಲಿ ಬರುವವರಿಗೆ ದುಡ್ಡು ಸ್ವಲ್ಪ ಕಡಿಮೆ ಖರ್ಚಾಗುತ್ತೆ. ಆಮೇಲೆ ಏನು ಅಂದರೆ ಸ್ವಲ್ಪ ಪೇಪರ್ಸ್, ಡಾಕ್ಯುಮೆಂಟ್ಸ್ ಎಲ್ಲನೂ ಲೆಸ್ ಇರುತ್ತೆ ಅವರಿಗೆ. ಓಕೆ, ನನ್ನ ವೀಡಿಯೋನ ಎಲ್ರಿಗೂ ಶೇರ್ ಮಾಡಿ, ಹಾಗೆಯೇ ನನ್ನದು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ. ಓಕೆನಾ? ಎಲ್ರಿಗೂ ಹೆಲ್ಪ್ ಆಗಲಿ. ಎಲ್ಲ ಜನ ಯಾರಿಗೆಲ್ಲ ಜಾಬು, ದುಡ್ಡು ಅಗತ್ಯ ಇದೆಯೋ ಅಂಥವರೆಲ್ಲರೂ ಇಸ್ರೇಲ್ಗೆ ಬಂದು ದುಡ್ಡು ಮಾಡಿ ನಿಮ್ಮ ಲೈಫನ್ನು ಸೆಟಲ್ ಮಾಡ್ಕೊಳ್ಳಿ. ಇಲ್ಲಿ ಬಂದವರು ಯಾರು 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 ಖಾಲಿ ಕೈಯಲ್ಲಿ ಹೋದದ್ದೇ ಇಲ್ಲ. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಸುಖ ಆಗಲಿ, ಇಲ್ಲಿ ಕಷ್ಟನೂ ಉಂಟು ಸುಖನೂ ಉಂಟು, ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ದೇಶ ಅಲ್ಲ, ನಮಗೇನು ಬೇಕು ಬೇಡ ಎಲ್ಲ ನಾವೇ ನೋಡ್ಕೊಳ್ಬೇಕು. ಕಷ್ಟನೂ ಉಂಟು ಸುಖನೂ ಉಂಟು.